ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿಕುಮಾರ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ HVACನಲ್ಲಿ AHU ಅಂದರೆ ಏರ್ ಹ್ಯಾಂಡ್ಲಿಂಗ್ ಯೂನಿಟ್. ಏರ್ ಹ್ಯಾಂಡ್ಲಿಂಗ್ ಯೂನಿಟ್ಟು ಅದರಲ್ಲಿ ಏನೇನು ಪಾರ್ಟ್ಸ್ ಬರ್ತವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ರೂಮ್. ಇದು ಆ್ಯಕ್ಚುಲಿ ಇದು AC. ಈ AC ಇಷ್ಟು ದೊಡ್ಡದಾಗಿದೆ. ಇದು AC ನೋಡಿ, ಇಲ್ಲಿಂದ ಇಲ್ಲಿ ತನಕ ಇದೆ AC. ಇದಕ್ಕೆ ಏನೇನು ಪಾರ್ಟ್ಸ್ ಬರ್ತವೆ ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕಾಮನ್ನಾಗಿ ಆಫೀಸ್ಗಳಲ್ಲೆಲ್ಲ ಚಿಕ್ಕ ಚಿಕ್ಕ AC ನೋಡಿರ್ತೀರ. ಇಲ್ಲಿ ಸ್ವಲ್ಪ ದೊಡ್ಡ AC ಇದೆ. ಇದನ್ನು ನಾನು ನಿಮಗೆ ಇದರ ಪಾರ್ಟ್ಸ್ಗಳ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ನೋಡಿ, ಫಸ್ಟು ರೂಮ್ ಅಂತಂದರೆ ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಇರುತ್ತೆ, ಪೈಪ್ಗಳೆಲ್ಲ ಇರುತ್ತೆ. ಇದು AC ಯೂನಿಟ್ ಇದು ಇರುತ್ತೆ. ಮತ್ತು ಅಲ್ಲಿ ನೋಡಿ, ಅಲ್ಲಿ ರಿಟರ್ನ್ ಹೇರ್ ಡಕ್ಟ್ ಅಂತೇಳಿ ಇಲ್ಲಿ ಇದು ಫೈರ್ ಡ್ಯಾಂಪರ್ ಅಂತಂದು ಕೂಡ ಕರೀತಾರೆ. ಮತ್ತು ರಿಟರ್ನ್ ಹೇರ್ ಡಕ್ಟ್ ಅಂತ ಕೂಡ ಇದಕ್ಕೆ ಕರೀತಾರೆ. ನೋಡಿ, ಇದು ರಿಟರ್ನ್ ಹೇರ್ ಡಕ್ಟೆ. ನೋಡಿ, ಇದು ರಿಟರ್ನ್ ಹೇರ್ ಡಕ್ಟೆ. ನಿಮಗೆ ನೀಟಾಗಿ ಕಾಣಿಸುತ್ತೆ ಇಲ್ಲಿ ರಿಟರ್ನ್ ಹೇರ್ ಡಕ್ಟು. ನೋಡಿ, ಇದು ರಿಟರ್ನ್ ಹೇರ್ ಡಕ್ಟ್. ಇದು ಅದ್ರ ಪಕ್ಕದಲ್ಲೇ ಜಾಯಿಂಟ್ ಆಗಿದೆಯಲ್ಲ, ಅದು ಬಂದು ಸಪ್ಲೈ ಏರ್ ಡಕ್ಟು. ಸಪ್ಲೈ ಏರ್ ಡಕ್ಟ್ ಅಂತ, ರಿಟರ್ನ್ ಏರ್ ಡಕ್ಟ್ ಅಂತ ಅಂದರೆ ಆಚೆಯಿಂದ ಇನ್ಸೈಡ್ಗೆ ಹಾಟ್ ಏರ್ನ ಈಟಾಗಿರೋ ಏರ ಇಲ್ಲಿಗೆ ಬರುತ್ತೆ. ಮತ್ತು ಈ ಸಪ್ಲೈ ಡಕ್ಟಲ್ಲಿ ಈ ಇಂದ ಕೂಲಾದಂಥ ಏರು ಈ ಸಪ್ಲೈ ಡಕ್ಟಲ್ಲಿ ಹೋಗುತ್ತೆ. ಇದು ಮೇಲ್ಛಾವಣಿಯಲ್ಲಿ ನಿಮಗೆ ಡಕ್ಟ್ಗಳು ಈ ಥರ ಎರಡು ಟೈಪ್ ಇರುತ್ತೆ. ಒಂದು ಸಪ್ಲೈ ಡಕ್ಟು, ರಿಟರ್ನ್ ಡಕ್ಟು. ಈ ರಿಟರ್ನ್ ಡಕ್ಟ್ನ ನಾವು ಫೈರ್ ಡ್ಯಾಂಪರ್ ಅಂತ ಕೂಡ ಕರಿತೀವಿ. ಮತ್ತು ಫಸ್ಟು ಬಂದು ನಿಮಗೆ ಪವರ್ ಸಪ್ಲೈ, ಅದಕ್ಕೆ ACಗೆ ಪವರ್ ಸಪ್ಲೈ ಕೊಡೋದಕ್ಕೆ ಇಲ್ಲಿ ಪೆನಲ್ ಇದೆ, ಮತ್ತು VFD ಇದೆ, ಮತ್ತು ಇದೆಲ್ಲ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇರುತ್ತೆ ಇಲ್ಲಿ. ಓಕೆ, ಇಲ್ಲಿಂದ ಫಸ್ಟು ಇಲ್ಲಿಂದ ಬಂತು ಅಂತಂದರೆ ಇಲ್ಲಿ ಎರಡು ಪೈಪ್ ಇದ್ದಾವೆ. ಓಕೆ, ಇದೊಂದು ಪೈಪು ಮತ್ತು ಇದೊಂದು ಪೈಪು. ನೋಡಿ, ಈ ಪೈಪ್ನಲ್ಲಿ ಕೂಲಾಗಿರೋಂಥ ವಾಟ್ರು ಬರುತ್ತೆ ಈ ಯೂನಿಟ್ ಒಳಗಡೆ. ಓಕೆನಾ? ಇದು ಇನ್ಲೆಟ್ಟು. ಕೆಳಗಡೆ ಪಾರ್ಟ್ ಏನು ಎರಡು ಕಾಣಿಸ್ತಾ ಇದೆಯಾ, ಅದು ಇನ್ಲೆಟ್ ಪೈಪು. ಮೇಲ್ಗಡೆ ಮೇಲ್ಗಡೆ ಎರಡು ಕಾಣಿಸ್ತಿರೋದು ಔಟ್ಲೆಟ್ ಪೈಪು. ಎಕ್ಸಾಂಪಲು, ಇದು ಇನ್ಲೆಟ್ಟು, ಮತ್ತು ಇದು ಪಕ್ಕದಲ್ಲಿ ಇಲ್ಲೇ ಇದೆಯಲ್ಲ, ಇದು ಔಟ್ಲೆಟ್ಟು. ಓಕೆ, ಇಲ್ಲಿ ವಾಟರ್ ಸರ್ಕ್ಯುಲೇಷನ್ ಆಗೋದಕ್ಕೆ ಕೋಲ್ಡ್ ಆಗಿರೋ ವಾಟ್ರು ಸರ್ಕ್ಯುಲೇಷನ್ ಆಗೋದಕ್ಕೆ ಇಲ್ಲಿ ಪೈಪ್ಗಳು ಇದ್ದಾವೆ. ಅದ್ರ ಪಕ್ಕದಲ್ಲಿ ಈ ಯೂನಿಟಲ್ಲಿ ಬಂದು ಫಸ್ಟ್ ನಿಮಗೆ ಮುಂದೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಫಿಲ್ಟ್ರು. ಅದೇನು ಮಾಡಿ ಫಿಲ್ಟ್ರು, ಆ ಫಿಲ್ಟ್ರ್ ಏನು ಮಾಡುತ್ತೆ ಅಂತಂದರೆ ಏರ್ನ ಔಟ್ಸೈಡಿಂದ ಬಂದಂಥ ಏರ್ನ ಫಿಲ್ಟ್ರ್ ಮಾಡಿ ಒಳಗಡೆ ಕಳಿಸುತ್ತೆ. ನೋಡಿ, ಇದು ಫಿಲ್ಟ್ರು ಮತ್ತು ಇದು ಫಿಲ್ಟ್ರು. ಓಕೆನಾ? ಇದು ಫ್ರೀ ಫಿಲ್ಟ್ರು ಅಂತೇಳಿ, ಇದು ಬ್ಯಾಕ್ ಫಿಲ್ಟ್ರು ಅಂತ. ಓಕೆ, ಹಂಗೆ ಒಳಗಡೆ ಹೋಗ್ತು ಅಂತಂದರೆ ನಿಮಗೆ ಇದು ಕೂಲಿಂಗ್ ಕಾಯಿಲು. ಆ್ಯಕ್ಚುಲಿ ದೊಡ್ಡದಾಗಿದೆ ಇದರಲ್ಲಿ. ಓಕೆ, ನಿಮಗೆ ಟಾರ್ಚ್ ನೋಡಿ, ಕೂಲಿಂಗ್ ಕಾಯಿಲು ನೋಡಿ ಇಷ್ಟಿದೆ. ಇಲ್ಲಿಂದ ಮೇಲ್ಗಡೆನೂ ಇದೆ, ಮೇಲ್ಗಡೆಯಿಂದ ಪೂರ್ತಿ ಇಲ್ಲಿ ಎಂಟುವರೆಗೂ ಇದೆ. ಇದು ಕೂಲಿಂಗ್ ಕಾಯಿಲು. ಇದು ಕಾಪರಿಂದ ಮಾಡಿರ್ತಾರೆ ಇದನ್ನು. ಓಕೆ, ಈ ಯೂನಿಟ್ ಎಷ್ಟಾಗಲ ಇರುತ್ತೋ ಅಷ್ಟಾಗಲ ಪೂರ್ತಿ ಕೂಲಿಂಗ್ ಕಾಯಿಲ್ ಇರುತ್ತೆ. ಆ ಕೂಲಿಂಗ್ ಕಾಯಿ ಒಳಗಡೆಗೆ ಇಲ್ಲಿಂದ ಈ ಪೈಪಿಂದ ಬಂದಂಥ ವಾಟ್ರು ಆ ಕೂಲಿಂಗ್ ಕಾಯಿಲ್ ಒಳಗಡೆ ಆ ವಾಟ್ರು ಇರುತ್ತೆ. ಓಕೆನಾ? ಅಲ್ಲಿಂದ ಬಂದರೆ ಇದು ಡೋರು. ಈ ಡೋರ್ ಒಳಗಡೆ ಬಂದರೆ ನೋಡಿ, ಇಲ್ಲಿ ಮೋಟ್ರ್ ಇರುತ್ತೆ, ಮತ್ತು ಇದು ಬ್ಲೋಯರು. ನೋಡಿ, ಈ ಮೋಟ್ರಿಗೆ ಈ ಬ್ಲೋಯರು ಕನೆಕ್ಟ್ ಆಗಿದೆ. ಈ ಮೋಟ್ರನ್ನ ನಾವು ಆನ್ ಮಾಡಿದ್ರೆ ಇಲ್ಲಿ ಬ್ಲೋಯರು ಅಂತಂದರೆ ಏರ್ನ ಬ್ಲೋ ಮಾಡೋದಕ್ಕೆ ಇದರೊಳಗಡೆ ಏರ್ ಬ್ಲೋಯರ್ ಇದೆ. ಓಕೆನಾ? ನೋಡಿ, ಕೂಲಿಂಗ್ ಕಾಯಿಲ್ ನಿಮಗೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಇದೆಲ್ಲ ಪೂರ್ತಿ ಕೂಲಿಂಗ್ ಕಾಯಿಲು. ಇದು ಸ್ಟ್ಯಾಟಿಕ್ ಸ್ವಿಚ್. ಇದು ಪವರ್ ಸಪ್ಲೈ ಇಲ್ಲಿಂದ ಸ್ಟ್ಯಾಟಿಕ್ ಸ್ವಿಚ್ಚಿಂದ ಕನೆಕ್ಟ್ ಆಗಿರುತ್ತೆ. ನಾವೇನಾದ್ರು ಡೋರ್ನ ಓಪನ್ ಮಾಡಿದ್ರೆ
ಇಮಿಡಿಯೇಟಾಗಿ ಸ್ಟ್ಯಾಟಿಕ್ ಸ್ವಿಚ್ಚಲ್ಲಿ ಪವರ್ ಸಪ್ಲೈ ಕಟ್ ಆಫ್ ಆಗುತ್ತೆ. ಇದು ಡೋರ್ ಯಾವಾಗಲೂ ಕ್ಲೋಸಲ್ಲೇ ಇರಬೇಕು. ಕ್ಲೋಸಲ್ಲಿ ಇದ್ದರೆ ಮಾತ್ರ ಇದು ಯೂನಿಟ್ಟು ಆನ್ ಆಗುತ್ತೆ. ಮತ್ತು UV ಲ್ಯಾಂಪೆಲ್ಲ ಹಾಕಿದ್ದಾರೆ. ಓಕೆ, ವರ್ಕಿಂಗ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಪಾರ್ಟ್ಸ್ ಮಾಡ್ತೀನಿ. ಇಲ್ಲಿ ನೇಮ್ ಪ್ಲೇಟ್ ಇದೆ. ನೇಮ್ ಪ್ಲೇಟಲ್ಲಿ ನಿಮಗೆ ಮಾಡೆಲ್ ನಂಬರು, ಸೀರಿಯಲ್ ನಂಬರು, ಇದೆಷ್ಟು CFM ಇದೆ ಅಂತ. ಇದು ಆ್ಯಕ್ಚುಲಿ 31,500 CFM ಇದರಲ್ಲೇ ಇದೆ. ನೋಡಿ, ಅಲ್ಲ ಇನ್ಲೆಟ್ ಔಟ್ಲೆಟ್ ವಾಟ್ರು. ಮತ್ತು ಇಲ್ಲಿ BTU ಮೀಟ್ರು ಕನೆಕ್ಟ್ ಆಗಿದೆ. BTU ಮೀಟ್ರು ನಾವು ವಾಟ್ರು ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ವಾಟ್ರ್ ಎಷ್ಟು ಫ್ಲೋ ಆಗುತ್ತೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ BTU ಮೀಟ್ರ್ ಇದೆ. ಮತ್ತು ಇನ್ಲೆಟ್ ವಾಲ್ವು, ಔಟ್ಲೆಟ್ ವಾಲ್ವ್ ಕೂಡ ಇದೆ. ನೋಡಿ, ಇದೆಲ್ಲ ಇನ್ಲೆಟ್ ವಾಲ್ವು, ಇದು ಔಟ್ಲೆಟ್ ವಾಲ್ವು. ಮತ್ತು ಇವೆಲ್ಲ ಬಂದು ಪ್ರೆಷರ್ ಗೇಜು ಮತ್ತು ಟೆಂಪ್ರೇಚರ್ ತೋರಿಸುವಂಥ ಗೇಜ್ಗಳಿದು. ಮತ್ತು ನೋಡಿ, ಅಲ್ಲಿ ಆಕ್ಟಿವೇಟ್ರ್ ಕೂಡ ಇದೆ ಅಲ್ಲಿ. ಓಕೆ, ಇದು ಆಕ್ಟಿವೇಟ್ರು. ಇಷ್ಟು ಪಾರ್ಟ್ಸ್ಗಳು ಎಚ್ನಲ್ಲಿ ಇರುತ್ತೆ. ಮೇನ್ ಪಾರ್ಟ್ಸ್ ಬಂದು ಮೋಟ್ರು ಮತ್ತು ಬ್ಲೋಯರು, ಕೂಲಿಂಗ್ ಕಾಯಲು, ಸ್ಟ್ಯಾಟಿಕ್ ಸ್ವಿಚ್ಚು, ನೇಮ್ ಪ್ಲೇಟು ಮತ್ತು ಫ್ರೀ ಫಿಲ್ಟ್ರು, ಬ್ಯಾಕ್ ಫಿಲ್ಟ್ರು ಮತ್ತು VFD ಪೆನಲ್ಲು, ಇನ್ಲೆಟ್ಟು ಮತ್ತು ಔಟ್ಲೆಟ್ಟು. ಇನ್ನು ಸೆನ್ಸರ್ ಎಲ್ಲ ಇದ್ದಾವೆ ಅಲ್ಲಿ. ನೋಡಿ, ಇದೆಲ್ಲ ಸೆನ್ಸರ್ಗಳು. ಓಕೆ, ಸೆನ್ಸರು ಮತ್ತು ವರ್ಕಿಂಗ್ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ನನ್ನ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.